ಶಾಸ್ತ್ರಕಾರರ ಮಾತು, ವರಂ ಏಕಂ ಗುಣಿ ಪುತ್ರೋ ನಚಮೂರ್ಗ ಶತ ಇರಪಿ. ಧರ್ಮ ರಕ್ಷಣೆ ಆಗಬೇಕಂದ್ರೆ ಮನ್ನಲ್ಲಿ 20 ಜನ ಮಕ್ಕಳು ಬೇಕಾಗಿಲ್ಲ. ಒಂದೊಂದು ಹಿಂದೂ ಮಗು ಮನ್ನಲ್ಲಿದೆಯಲ್ಲ, ಆ ಒಂದೊಂದು ಹಿಂದೂ ಮಗುವಿಗೆ ಧರ್ಮ ಸಂಸ್ಕಾರ ಕೊಟ್ಟು ನೈಜ ಹಿಂದೂ ಅಂತೆ ಬೆಳೆಸಿ ಸಾಕು, ಒಂದು ಮಗುವಿಂದ ಇಡೀ ಧರ್ಮ ರಕ್ಷಣೆ ಆಗುತ್ತೆ ಅಂತ ಒಂದೊಂದು ಮಕ್ಕಳು ಮನ್ನಲ್ಲಿದ್ದಾರೆ. ಆ ಮಕ್ಕಳಿಗೆ ದಯವಿಟ್ಟು ಧರ್ಮ ಸಂಸ್ಕಾರ ತಾಯಿಂದ್ರು ಕೊಟ್ರೆ ಸಾಕು. ಒಬ್ಬ ತಾಯಿ ಜೀಜಾಬಾಯಿ ಶಿವಾಜಿ ಮಹಾರಾಜರನ್ನು ಎಂದಿಗೂ ಕೂರಿಸ್ಕೊಂಡು, ಮಗು ನೀನ್ ಕೋಟೆಗಳನ್ನ ಗೆದ್ದು ರಾಜವಂಶಸ್ಥರಂತೆ ಸುಖ ಸಂಪತ್ತಿನಲ್ಲಿ ಬದುಕಬೇಕಪ್ಪ ಎಂದಿಗೂ ಹೇಳಿಲ್ಲ. ತಾಯಿ ಜಿಜಾಬ್ ಮಗನಿಗೆ ಕೊಟ್ಟಂತ ಕನಸೆಂತದ್ದು. 6-7 ವರ್ಷದ ಪುಟ್ಟ ಹುಡುಗ ಶಿವಾಜಿ ಮಹಾರಾಜರನ್ನ ಕೂರಿಸ್ಕೊಂಡು ತಾಯಿ ಜಿಜಾಬಾಯಿ ಮಗನಿಗೆ ಕನಸು ಕಟ್ಟಿಕೊಡ್ತಾರೆ. ಮಗು ಶೋಭಾ, ನಿನ್ನ ಜೀವನದ ಕನಸು ನೀನು ಮಹಾರಾಜನಾಗಿ ನೀನ್ ಕೋಟೆಗಳನ್ನು ಗೆದ್ದು ಆರಾಮಾಗಿ ಬದುಕೋದಲ್ಲಪ್ಪ, ನಿನ್ನ ರಕ್ತದ ಕಣದ ನರ ನಾಡಿಗಳನ್ನ ಬತ್ತೊಂತಸದು ರಕ್ತದ ದೀಪವನ್ನು ಹಿಂದೂ ಧರ್ಮದ ಧರ್ಮೋದ್ಧಾರಕ ಚಿಡೋದೇ ನಿನ್ನ ಜೀವನದ ಅಂತಿಮ ಕನಸಾಗಬೇಕಂತ ತಾಯಿ ಜೀಜಾಬಾಯಿ ಮಗನಿಗೆ ಕನಸಿ ಕಟ್ಟಿಕೊಟ್ರಲ್ಲ, ಅಂತ ಕನಸುಗಳನ್ನು ಮಕ್ಕಳಿಗೆ ಕಟ್ಟಿಕೊಡೋಣ ಸಾಕು. ಆ ಮಕ್ಕಳು ಧರ್ಮ ರಕ್ಷಣೆಯನ್ನು ಮಾಡ್ತಾರೆ. ಧರ್ಮಸಭೆ ಆಯೋಜನೆ ಮಾಡ್ತಿರೋದು, ಶಿವಾಜಿ ಮಹಾರಾಜ್ ಜಯಂತಿ ಆಚರಿಸ್ತಿರೋದು ನನಗೂ ಅಲ್ಲ, ನಿಮಗೋಸ್ಕರನೂ ಅಲ್ಲ, ತಾಯಿಂದ್ರ ಜೊತೆಗೆ ಕರ್ಕೊಂಡು ಬಂದಿದ್ದೀರಲ್ಲ 6-7 ವರ್ಷದ ಪುಟ್ಟ ಮಕ್ಕಳು, ಆ ಮಕ್ಕಳಿಗೋಸ್ಕರ ಮಾಡ್ತಿರುವಂತ ಕಾರ್ಯಕ್ರಮ ಇದು. ಆ ತಲೆಮಾರಿಗೋಸ್ಕರ ಮಾಡ್ತಿರುವಂತ ಧರ್ಮದ ಕೆಲಸ ಇದು. ಆ ಪೀಳಿಗೆಗೋಸ್ಕರ ನಡೆಸ್ತಿರುವಂತ ಧರ್ಮ ಜಾಗೃತಿ ಕಾರ್ಯ ಇದು. ಆ ಪೀಳಿಗೆಯನ್ನ ಜಾಗೃತಗೊಳಿಸಿ ಯಾವ ಮಟ್ಟದಂದ್ರೆ ಮುಂದೊಂದು ದಿನ ಯಾರಾದರೂ ಈ ಬುದ್ಧಿಯೇ ಜೀವನ ಅಂತ ಅನ್ಕೊಳ್ಳುವಂತ ಜನರು ನಮ್ಮ ಮಕ್ಕಳ ಮುಂದೆ ನಿಂತು ನಮ್ಮ ಧರ್ಮದ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಮಾಡ್ತಾರಲ್ಲ. ನೀವು ಗಣೇಶನ್ನ ಪೂಜೆ ಮಾಡ್ತೀರಾ, ನಿಮ್ಮ ಗಣೇಶನಿಗೆ ಏನಕ್ಕೆ ಆನೆ ಮುಖ? ನೀವು ಹನುಮಂತರನ್ನ ಪೂಜಿಸ್ತೀರಾ, ಹನುಮಂತನಿಗೆ ಏನಕ್ಕೆ ಕಪಿ ಮುಖ? ನೀವು ಹನುಮಂತ ರಾಮ ಭಕ್ತ ಅಂತ ಕರಿತೀರಾ, ರಾಮರಲ್ಲಿ ಹುಟ್ಟಿದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ಪ್ರಶ್ನೆ ಮಾಡ್ತಾರೆ. ದುರಾದೃಷ್ಟವಶಾತ್ ಪ್ರಶ್ನೆ ಮಾಡೋರು ಸಾಮಾನ್ಯರಲ್ಲ. ಕೋರ್ಟ್ ನಲ್ಲಿ ನಿಂತು ಕಪಿಲ್ ಸಿಬ್ಬಲ್ ಎಂಬ ವಕೀಲರು ಮಾಡುವಂತ ಪ್ರಶ್ನೆ, ಶ್ರೀರಾಮಚಂದ್ರು ಇಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ರಾಮ ಜನ್ಮಭೂಮಿ ಪರ್ವ ಕೊಡ್ಲಿಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ಏನ್ ಪುರಾವೆ ಇದೆ? A question that was asked in the Supreme Court of India during the hearing of Sri Ram Janmabhoomi case. What gives us a guarantee that this same question might not come to our doorsteps in the future days? ಸ್ವಾಮಿ ಕೋರ್ಟ್ ನಲ್ಲಿ ಮಾಡಿದ ಇದೇ ಪ್ರಶ್ನೆ ಮುಂದೊಂದಿನ ನಮ್ಮನೆ ಬಾಗಿಲವರೆಗೂ ಬರೋದು ಅನ್ನೋದಕ್ಕೆ ನಮ್ಮ ಹತ್ರ ಏನು ಗ್ಯಾರಂಟಿ? ಓಪನ್ ಪಬ್ಲಿಕ್ ಡೊಮೇನ್ ನಲ್ಲಿ ಇಡೀ ಹಿಯರಿಂಗ್ ಸಿಗ್ತಾವ ನಮಗೆ. ಮುಂದೆ ಯಾರಾದ್ರೂ ನಮ್ಮ ಮಕ್ಕಳ ಮುಂದೆ ಬಂದು ಪ್ರಶ್ನೆ ಮಾಡಿದ್ರೆ ಮನೆಯ ಮಕ್ಕಳಲ್ಲಿ ಯಾವ ಮಟ್ಟದ ಧರ್ಮ ಜಾಗೃತಿ ತುಂಬಿರ್ಬೇಕಂದ್ರೆ ಒಂದೊಂದು ಹಿಂದೂ ಮನೆ ಮಗು ಎದೆ ಒಪ್ಪಿಸ್ಕೊಡದೆ ತಟ್ಕೊಂಡು ಹೇಳ್ಕೊಳ್ಬೇಕು, ಪ್ರಭು ಶ್ರೀರಾಮಚಂದ್ರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ, ಬೇಕಾದ್ರೆ ಇಡೀ ಶ್ರೀರಾಮಚಂದ್ರರ ವಂಶ ವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿಯನ್ನು ಕೊಡಬಲ್ಲೆ. ನಮ್ಮ ಮಕ್ಕಳ ಬಾಯಿಂದ ಬರಬೇಕಾದ ಉತ್ತರ ತಾಯಿ ಭಾರತೀಯ ಜಗನ್ಮಾತೆಯ ಭಗವಂತನ ಕೃಪಾಶೀರ್ವಾದಗಳಿಂದ. ಮೊದಲಿಗೆ ಬಂದದ್ದು ಶ್ರೀಹರಿ, ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕುವಿನ ಮಗ ಕುಕ್ಷಿ, ಕುಕ್ಷಿಯ ಮಗ ವಿಕುಕ್ಷಿ, ವಿಕುಕ್ಷಿ ಮಗ ಬಾಣ, ಬಾಣನ ಮಗ ನರಾರಣ್ಯ, ಅನರಾರಣ್ಯನ ಮಗ ಭೃದು, ಭೃದುವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ದುಂಡುಮಾರ, ದುಂಡುಮಾರನ ಮಗ ಮಾಂಧಾತ, ಮಾಂಧಾತನ ಮಗ ಸುಸಂಧಿ, ಸುಸಂಧಿಯ ಮಗ ಧ್ರುವಸಂಧಿ, ಧ್ರುವಸಂಧಿಯ ಮಗ ಭರತ, ಭರತನ ಮಗ ಅಶೀತ, ಅಶೀತನ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಕುಕುತ್ಸು, ಕುಕುತ್ಸುವಿನ ಮಗ ರಘು, ರಘುವಿನ ಮಗ ಪ್ರಬೃದ್ಧ, ಪ್ರಬೃದ್ಧನ ಮಗ ಶಶಂಕು, ಶಶಂಕುವಿನ ಮಗ ಸುದರ್ಶನ, ಸುದರ್ಶನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರವೇದ, ಶೀಘ್ರವೇದನ ಮಗ ಮರು, ಮರುವಿನ ಮಗ ಪ್ರಶೀಶಕ, ಪ್ರಶೀಶಕನ ಮಗ ಅಂಬರೀಷ, ಅಂಬರೀಷನ ಮಗ ನಘೂಷ, ನಘೂಷನ ಮಗ ಯಾತಿ, ಯಾತಿಯ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜನ ಮಗ ದಶರಥ, ದಶರಥನ ಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರರು ಅಂತ ಹೇಳುವ ಮಟ್ಟಕ್ಕೆ ಒಂದೊಂದು ಹಿಂದೂ ಮಗುವಿನಲ್ಲೂ ಇಷ್ಟು ವೈಚಾರಿಕ ಜಾಗೃತಿ ನಾವು ತುಂಬಿಸಿದ್ರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ. ಧರ್ಮ ರಕ್ಷಣೆ ಆಯ್ತಂತ ಅರ್ಥ, ಪರಂಪರೆ ಉಳಿವಾಯ್ತಂತ ಅರ್ಥ. ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮಜ್ಞಾನ ನಾನು ತಿಳ್ಕೊಳ್ಳಿಲ್ಲ, ಇನ್ಯಾರು ತಿಳ್ಕೊಳ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮ ಸಂಸ್ಕಾರ ನನ್ನ ಮನೆ ಮಕ್ಕಳಿಗೆ ನಾನು ಕೊಡ್ಲಿಲ್ಲ, ಇನ್ಯಾರು ಕೊಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮ ಸಭೆನಲ್ಲಿ ನಾನು ಬಂದು ಭಾಗವಹಿಸಲಿಲ್ಲ, ಇನ್ಯಾರು ಭಾಗವಹಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಕ್ಷೇತ್ರಗಳ ಪರವಾಗಿ ನಾನು ನಿಲ್ಲ, ಇನ್ಯಾರು ನಿಲ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಮಠಾಧೀಶರ ಆ ಅವಿಚ್ಛಿನ್ನ ಗುರು ಪರಂಪರೆಗೆ ನಾನು ಋಣಿಯಾಗಿ ನಿಲ್ಲಿಲ್ಲ, ಇನ್ಯಾರು ಋಣಿಯಾಗಿ ನಿಲ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಸಂಕೇತ ಸ್ವಾಭಿಮಾನದಿಂದ ನಾನು ಧರಿಸ್ತಿಲ್ಲ, ಇನ್ಯಾರು ಧರಿಸ್ಕೊಂಡು ಓಡಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಪರಂಪರೆ ನಾನು ಪ್ರತಿಷ್ಠಾಪನೆ ಮಾಡಿ ಹೋಗ್ಲಿಲ್ಲ, ಇನ್ಯಾರು ಪ್ರತಿಷ್ಠಾಪಿಸ್ತಾರೆ? ಸ್ವಾಮಿ, ಹಿಂದೂ ಧರ್ಮದಲ್ಲಿ ಹಿಂದೂವಾಗಿ ಹುಟ್ಟಿ ಹಿಂದೂ ಧರ್ಮ ರಕ್ಷಣೆಗೆ ನಾನು ನೀವುಗಳು ಮುಂದೆ ಬರಲಿಲ್ಲ, ಮತ್ಯಾರು ಬರ್ತಾರೆ? ಮತ್ಯಾರು ಧರ್ಮ ರಕ್ಷಣೆ ಮಾಡ್ತಾರೆ? ಧರ್ಮ ರಕ್ಷಣೆಗೆ ನಮ್ಮ ಕೈಲಾಗುವಂತ ಕೊಡುಗೆ ಸಲ್ಲಿಸೋಣ. ನಿಮಗೆ ಮಾತಾಡ್ಲಿಕ್ಕಾಗತ್ತಾ? ದಯವಿಟ್ಟು ಮಾತಾಡಿ, ಮನೆಯಲ್ಲಿ ಮಾತಾಡಿ, ಮನೆ ಮಕ್ಕಳ ಜೊತೆ ಮಾತಾಡಿ, ಕುಟುಂಬಸ್ಥರ ಜೊತೆ ಮಾತಾಡಿ, ಧರ್ಮ ಜಾಗೃತಿ ಮೂಡಿಸಿ. ಹಾಡ್ಲಿಕ್ಕಾಗತ್ತಾ? ದೇಶಭಕ್ತಿ ಗೀತೆ ಹಾಡಿ, ಶರಣರ ವಚನಗಳನ್ನ ಹೇಳಿ,
ಶಾಸ್ತ್ರ ಕೀರ್ತನೆಗಳನ್ನಾಡಿ ಭಗವದ್ಗೀತೆ ಶ್ಲೋಕ ಪಠಿಸಿ ವೇದ ಮಂತ್ರಗಳನ್ನ ಪಠಿಸಿ ಧರ್ಮ ಜಾಗೃತಿ ಮೂಡಿಸಿ. ಬರೀಲಿಕ್ಕಾಗತ್ತಾ? ನೈಜ ಇತಿಹಾಸ ದಾಖಲಿಸಿ ಬರೆದು ಧರ್ಮ ಜಾಗೃತಿ ಮೂಡಿಸಿ. ಸಮಯ ಕೊಡ್ಲಿಕ್ಕಾಗತ್ತಾ? ಬನ್ನಿ ಧರ್ಮ ಸಭೆಯಲ್ಲಿ ಸೇರಿ ಸಮಯ ಕೊಡಿ ಧರ್ಮ ಜಾಗೃತಿ ಮೂಡಿಸಿ. ಶ್ರಮ ಹಾಕ್ಲಿಕ್ಕಾಗತ್ತಾ? ಕಾರ್ಯಕರ್ತರ ಜೊತೆ ಕೈ ಜೋಡಿಸಿ ಶ್ರಮವನ್ನಾಕಿ ಧರ್ಮ ಜಾಗೃತಿ ಮೂಡಿಸಿ. ಹಣ ಕೊಡ್ಲಿಕ್ಕಾಗತ್ತಾ? ಊರಿನ ಮಠ ಮಂದಿರ ದೇವಸ್ಥಾನಗಳಿಗೆ ಆರ್ಥಿಕ ಸಹಾಯವನ್ನ ಮಾಡಿ ಧರ್ಮ ಜಾಗೃತಿ ಮೂಡಿಸಿ. ಯಾವುದೂ ಆಗ್ಲಿಲ್ವಾ? ಕನಿಷ್ಠ ಪಕ್ಷ ನಿತ್ತು ದೇಶ ಧರ್ಮದ ಪರವಾಗಿ ಒಂದು ಜೈಕಾರ ಹಾಕ್ಲಿಕ್ಕಾಗತ್ತಾ? ದೇಶ ಧರ್ಮದ ಪರವಾಗಿ ಒಂದು ಜೈಘೋಷ ಹಾಕಿ ಧರ್ಮ ಜಾಗೃತಿ ಮೂಡಿಸಿ. ಅದು ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಯಾರಾದ್ರೂ ನಿತ್ತು ದೇಶ ಧರ್ಮದ ಪರವಾಗಿ ಜೈಕಾರ ಹಾಕ್ತಿದ್ರೆ ಅವರ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡು ಕೈ ಎತ್ತೋಣ ಸಾಕು. ನಾವು ದೇಶ ಧರ್ಮಕ್ಕೆ ಕೊಡುವಂತ ಕೊಡುಗೆ ಇಷ್ಟನ್ನು ಒಬ್ಬೊಬ್ಬ ಹಿಂದೂ ಮಾಡಿದ್ರೆ ಸಾಕು. ಒಬ್ಬೊಬ್ಬ ಹಿಂದೂ ಜನ್ಮಸಿದ್ಧ ಜವಾಬ್ದಾರಿ ಅಂತ ಮಾರ್ಗವನ್ನ ಪಾಲಿಸೋಣ. ಪರಂಪರೆ ಉಳಿವಿಗಾಗಿ ಮನೆ ಮಕ್ಕಳಿಗೆ ಸಂಸ್ಕಾರ ಕೊಟ್ಟು ವೈಚಾರಿಕವಾಗಿ ಜಾಗೃತಗೊಳಿಸೋಣ ಅಂತ ನಮ್ಮಲ್ಲಿ ಕೇಳ್ಕೊಳ್ತಾ, ನಂಗೆ 2 ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಸಂಘಟನೆಯ ಸಮಿತಿ ಎಲ್ಲ ಹಿರಿಯರಿಗೆ, ವಿಶೇಷವಾಗಿ ನಮ್ಮ ಕಾರ್ಯಕರ್ತ ಅಣ್ಣಂದಿರಿಗೆ, ಊರ್ನಲ್ಲಿ ಒಂದು ಧರ್ಮಸಭೆ ಆಯೋಜನೆ ಮಾಡ್ಬೇಕಂದ್ರೆ ವಾರಗಟ್ಲೆ ತಿಂಗಳಗಟ್ಲೆ ಮನೆ ಬಿಟ್ಟು ಊಟ ಬಿಟ್ಟು ನಿದ್ದೆಗೆಟ್ಟು ಮಧ್ಯರಾತ್ರಿ 12 ಗಂಟೆ ಬೆಳಗಿನ ಜಾವ 6-2 ಗಂಟೆವರೆಗೂ ಇಡೀ ಊರು ತುಂಬ ಕೇಸರಿ ತೋರಣಗಳು ಬಂಟಿಂಗ್ಸ್ ಗಳನ್ನ ಕಟ್ಕೊಂಡು ನಿಂತಿರ್ತಾರೆ. ಅವ್ರಿಗೇನ್ ಮನೇಲಿ ಕೆಲಸ ಇಲ್ಲ ಅಂತಲ್ಲ, ಮನೆಯಲ್ಲಿ 108 ಕೆಲಸ ಇದ್ರು ಮನೆ ಕೆಲಸ ಆಮೇಲೆ ಮೊದಲು ಧರ್ಮದ ಕೆಲಸ, ದೇಶದ ಕೆಲಸ, ಊರಿನ ಜನರ ಜಾಗೃತಿ ಕೆಲಸ ಆಗ್ಬೇಕಂತ ವೈಯಕ್ತಿಕ ಕೆಲಸ ಬದಿಗಿಟ್ಟು ಬಂದ ಧರ್ಮದ ಕೆಲಸ ಮಾಡ್ತಿರ್ತಾರೆ. ಮನೆಯಲ್ಲಿ 1000 ಸಮಸ್ಯೆ ಬಂದ್ರು ಇನ್ನೊಬ್ಬರು ಮುಂದೆ ಕೈ ಚಾಚಲಿಕ್ಕೆ ಹೋಗ್ತಿರುವಂತ ನಮ್ಮ ಕಾರ್ಯಕರ್ತ ಅಣ್ಣಂದಿರು ಧರ್ಮದ ಕೆಲಸ ಅಂತ ಬಂದಾಗ ಪ್ರತಿಯೊಬ್ಬ ಹಿಂದುವಿನ ಮನೆ ಮುಂದೆ ಬಂದು ನಿಂತು ಕೇಳಿರ್ತಾರೆ, ಧರ್ಮ ಸಭೆ ಮಾಡ್ತಿದ್ದೀವಿ, ನಿಮ್ ಕೈಲಾಗುವಂತ ಸಹಾಯ ಮಾಡಿ. ಆಗ್ಲಿಲ್ವಾ? ಸಮಯ ಕೊಟ್ಟು ಬಂದು ಧರ್ಮ ಸಭೆಯಲ್ಲಿ ಕೂರಿ ಸಾಕು, ಮನ್ನ ಜಾಗೃತಿ ಮೂಡಿಸಿ ಅಂತ ತಾಯಿಂದ್ರತ್ತ ಕೇಳಿಕೊಂಡಿರ್ತಾರೆ. ಅಷ್ಟು ನಿಸ್ವಾರ್ಥವಾಗಿ ಧರ್ಮಕ್ಕೋಸ್ಕರ ಕೆಲಸ ಮಾಡ್ತಿರುವಂತ ದೇವರ ಸಮಾನದ ನಮ್ಮ ಕಾರ್ಯಕರ್ತ ಅಣ್ಣಂದಿರಿಗೆ ನಾವು ಏನ್ ಗೌರವ ಸಲ್ಲಿಸ್ಲಿಕ್ಕೆ ಸಾಧ್ಯ? ಸೇರಿರುವಂತ 1000 ಜನ ಹಿಂದೂ ಬಾಂಧವರಲ್ಲಿ ಕೈ ಮುಗಿದು ವಿನಂತಿ, ದಯವಿಟ್ಟು ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಹೋಗೋಕು ಮುಂಚೆ ನಿಮ್ಮ ಸುತ್ತಮುತ್ತ ಹೆಗಲ ಮೇಲೆ ಕೇಸರಿ ಶಲ್ಯ ಹಾಕೊಂಡು ನಿಂತಿರುವಂತ ನಮ್ಮ ಕಾರ್ಯಕರ್ತ ಅಣ್ಣಂದಿರಿದ್ದಾರೆ. ದಯವಿಟ್ಟು ಹಿಂದೂ ಬಾಂಧವರು ಆ ಕಾರ್ಯಕರ್ತ ಅಣ್ಣಂದಿರ ಹತ್ರ ಹೋಗಿ ಅವರ ಹೆಗಲ್ ತಟ್ಟಿ, ನಿನ್ನ ಮನೆಯ ವೈಯಕ್ತಿಕ ಕೆಲಸ ಬದಿಗಿಟ್ಟು ಬಂದು ದೇಶ ಧರ್ಮ ಜಾಗೃತಿ ಕೆಲಸ ಮಾಡ್ತಿದ್ಯಲ್ಲಪ್ಪ, ನೀನು ನೋಡಿದ್ರೆ ಹೆಮ್ಮೆ ಅನಿಸುತ್ತೆ ಅಂತ ಆ ಕಾರ್ಯಕರ್ತ ಅಣ್ಣಂದ್ರೆ ಹೆಗಲ್ ತಟ್ಟಿ ಶಬಾಷ್ ಅಂತ ಹೇಳಿ ಹೋಗಿ ಸಾಕು. ನಮ್ಮ ಕಾರ್ಯಕರ್ತ ಅಣ್ಣಂದ್ರಿಗೆ ನಾವು ಕೊಡುವ ಗೌರವ ಇದೆ. ಶಾಸ್ತ್ರಾಕಾರ ಮಾರ್ಗದರ್ಶನ, ಧರ್ಮೋ ರಕ್ಷತಿ ರಕ್ಷಿತಃ. ಯಾರು ಧರ್ಮ ರಕ್ಷಣೆ ಮಾಡ್ತಾರೋ ಅವರ ರಕ್ಷಣೆಗೆ ಧರ್ಮವೇ ನಿಂತಿರುತ್ತೆ. ಧರ್ಮದ ಕೆಲಸ ಮಾಡ್ತಿರುವಂತ ಎಲ್ಲ ಕಾರ್ಯಕರ್ತ ಅಣ್ಣಂದ್ರೆ ಬೆನ್ನಿಗೆ ಬೆನ್ನೆಲುಬಾಗಿ ನಿಂತು ಬೆಂಬಲ ಸೂಚಿಸುವಂತ ಕೆಲಸ ನಾವೆಲ್ಲರೂ ಹಿಂದೂ ಸಮಾಜ ಮಾಡೋಣ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ಇಡೀ ಕಾರ್ಯಕ್ರಮ ಇಷ್ಟು ಒಟ್ಟುಕಟ್ಟಾಗಿ ಆಯೋಜನೆ ಮಾಡಿರುವಂತ ನೆಚ್ಚಿನ ಕಾರ್ಯಕರ್ತ ಅಣ್ಣಂದಿರಿಗೆ ಶತ ನಮನಗಳನ್ನು ಸಲ್ಲಿಸ್ತಾ, ಗುರು ಮಹಾರಾಜು ಶಾರದಾ ಮಾತೆ ನನ್ನ ಕೈಲಿ ಆಡಿಸಿರುವ ಹೇಳಿಸಿರುವ 2 ಮಾತನ್ನ ಕೇಳಿಸ್ಕೊಂಡಂತ ಪರಂಪೂಜ್ಯ ದಿವ್ಯತ್ರಿಯರಿಗೆ, ವಿದ್ವತ್ ಗಣ್ಯರಿಗೆ, ತಾ ಬರೋದಷ್ಟಲ್ಲದೆ ಮನೆ ಮಕ್ಕಳನ್ನು ಕರ್ಕೊಂಡು ಬಂದು ಕುಟುಂಬ ಸಮೇತರಾಗಿ ಧರ್ಮ ಜಾಗೃತಿ ಮೂಡಿಸ್ತಿರುವಂತ ನೆಚ್ಚಿನ ತಾಯಿಂದಿರಿಗೆ, ಇಡೀ ಕಾರ್ಯಕ್ರಮದಲ್ಲಿ ಸೇರಿರುವಂತ ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿನಿಯರಿಗೆ, ಅಕ್ಕ ಅಣ್ಣಂದಿರಿಗೆ, ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡುವಂತ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಕಿರಿಯರ ಪಾದಗಳಿಗೆ ಮತ್ತೊಮ್ಮೆ ನನ್ನ ಹಣೆ ಹೆಚ್ಚಿ ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳಿಗೆ ಎಲ್ಲರೂ ಒಮ್ಮೆ ಜೈಕಾರ ಹಾಕ್ಬಿಡೋಣ. ಸುತ್ತಮುತ್ತ ಇರುವಂತ ಸಮಸ್ತ ಹಿಂದೂ ಬಾಂಧವರು ದಯವಿಟ್ಟು ನಿಮ್ಮ 2 ಕೈಗಳನ್ನ ಗಾಳಿನ ತೂರ್ತಾ ಉಚ್ಚಕಂಠದಿ ತನ್ನ ಜೊತೆ ಜಯಘೋಷ ಹಾಕಿ, ಬಲ್ ಭಾರತ್ ಮಾತಾ ಕಿ ವಂದೇ, ಜೈ ಶ್ರೀರಾಮ್.